ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಮೊಬೈಲಿನಲ್ಲಿನೇ ಯಾವ ರೀತಿ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಕೊಳ್ಬೋದು ಅಂತೇಳಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಮೊಬೈಲಿನಲ್ಲಿರುವ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತೀನಿ, ಹಂಗಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ. ಇಲ್ಲಿ www.siam.in ಅಂತೇಳಿ ಟೈಪ್ ಮಾಡಿ. ನೋಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರೊಳಗೆ ನಿಮಗೆ ಬುಕ್ HSRP ಅಂತ ಹೇಳಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫುಲ್ ನೇಮು, ಇಮೇಲು, ಆಮೇಲೆ ಸ್ಟೇಟು, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಎಲ್ಲ ಕೇಳುತ್ತೆ. ನಾನು ಇದನ್ನು ಈಗ ಎಲ್ಲದನ್ನೂ ಫಿಲಪ್ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರ್ ಎಲ್ಲ ಕೇಳುತ್ತೆ ಇದು. ಇಲ್ಲಿ ಏನೇನು ಕೇಳುತ್ತೆ ಅದೆಲ್ಲ ನೀವು ಟೈಪ್ ಮಾಡಿ. ಈಗ ನಾನು ಟೈಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮೂರು ದಾವಣಗೆರೆ ಸೆಲೆಕ್ಟ್ ಮಾಡ್ಕೊತೀನಿ ನಾನಿಲ್ಲಿ. ದಾವಣಗೆರೆ ಇಲ್ಲಿ ಸೆಲೆಕ್ಟ್ ಆದಮೇಲೆ ನೋಡಿ, ಇಲ್ಲಿ ಅಗ್ರಿ ಅಂತೇಳಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಬರುತ್ತೆ. ಸ್ಟೇಟು, ಡಿಸ್ಟಿಕ್ಕು, ವೆಹಿಕಲ್ ಟೈಪ್ ಎಲ್ಲ ತೋರಿಸುತ್ತೆ. ನಾನು 2 ವೀಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಬೇರೆ ತ್ರೀ ವೀಲರ್ ಮಾಡ್ಬೋದು. ಬೇರೆ ಏನಾದರೂ ಬೇರೆನೂ ಟೈಪ್ ಮಾಡ್ಕೊಳ್ಬೋದು. ಇಲ್ಲಿ ವೆಹಿಕಲ್ ಯಾವ ಕಂಪ್ನಿದು ಅಂತೇಳಿ ಇಲ್ಲಿ ನೇಮ್ಸ್ ಇರುತ್ತೆ. ನೇಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಮ್ಮದು ಹೀರೋ, ಹಂಗಾಗಿ ಹೀರೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈ ಥರ. ನೆಕ್ಸ್ಟು ಇಲ್ಲಿ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ನೇ ಆಪ್ಷನ್ ಮೇಲೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ಚೆಸ್ಸಿ ನಂಬರು, ಇಂಜಿನ್ ನಂಬರು ಎಲ್ಲ ಹಾಕಬೇಕಾಗುತ್ತೆ. ಸ್ಟೇಟು ಎಲ್ಲ ಹಾಕಬೇಕು. ನೀವು ಇದನ್ನು ಹಾಕಬೇಕಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಾರ್ಡ್ ಏನಿರುತ್ತಲ್ಲ, RC ಕಾರ್ಡು, ಅದನ್ನು ಜೊತೆಗೆ ಇಟ್ಕೊಂಡಿರಿ. ಇದನ್ನೆಲ್ಲ ಅದರೊಳಗೆ ಇನ್ಫಾರ್ಮೇಷನ್ ಇರುತ್ತೆ, ಅದೆಲ್ಲ ಟೈಪ್ ಮಾಡಿ. ಅದಾದಮೇಲೆ ನೋಡಿ, ಡೌನಿಗೆ ಬಂದ್ವಿ ಅಂದರೆ ಇಲ್ಲಿ ಕ್ಯಾಪ್ಚರ್ ಕೇಳುತ್ತೆ. ಕ್ಯಾಪ್ಚರ್ನ ಟೈಪ್ ಮಾಡ್ತೀನಿ ನಾನೀಗ. ಕ್ಯಾಪ್ಚರ್ ಟೈಪ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಯಾರು ಅಂತಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪ್ಲೀಸ್ ವೇಟ್ ಅಂತೇಳಿ ಬರುತ್ತೆ. ಇದಾದಮೇಲೆ ನೋಡಿರಿ, ಇನ್ನೊಂದು ಈ ಥರ ಓಪನ್ ಆಗುತ್ತೆ ಪೇಜು. ಇಲ್ಲಿ ನಾವೇನು ನಡೆಯೋದೆಲ್ಲ ಏನು ಟೈಪ್ ಮಾಡಿದ್ವಿ ಅದೆಲ್ಲ ತೋರಿಸುತ್ತೆ ಮೇಲ್ಗಡೆ. ಈಗ ಕೆಳಗಡೆ ಇಲ್ಲಿ ನೋಡಿರಿ, ಓನರ್ ನೇಮ್ ಕೇಳುತ್ತೆ. ಆಮೇಲೆ ವೆಹಿಕಲ್ ಟೈಪ್ ಕೇಳುತ್ತೆ. ವೆಹಿಕಲ್ ಟೈಪ್ನ ಸೆಲೆಕ್ಟ್ ಮಾಡ್ತೀನಿ ನಾನು, ಮೋಟರ್ ಸೈಕಲ್ ಅಂತೇಳಿ. ಅದಾದಮೇಲೆ ನೋಡಿ, ಇಲ್ಲಿ ಫಸ್ಟು ಓನರ್ ನೇಮ್ನ ಮೆನ್ಷನ್ ಮಾಡ್ತಾಯಿದ್ದೀನಿ. ಕೆಳಗಡೆ ಮತ್ತೆ ಇಮೇಲ್ ID ಕೇಳುತ್ತೆ, ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಇದನ್ನು ಟೈಪ್ ಮಾಡಬೇಕು ನೀವು. ಈಗ ನಾನು ಟೈಪ್ ಮಾಡ್ತಾಯಿದ್ದೀನಿ. ಇದನ್ನು ಟೈಪ್ ಮಾಡಿದ್ದೀನಿ. ಈಗ ಹಿಂಗೆ ಮತ್ತೆ ಸ್ಕ್ರೋಲ್ ಮಾಡಿದಾಗ ಈ ಥರ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಅಂತೇಳಿ ಕೇಳುತ್ತೆ. ಬಿಲ್ಲಿಂಗ್ ಅಡ್ರೆಸ್ನ ಹಾಕ್ಬೇಕು ನೀವು. ನಾನೀಗ ರೇಖಾ ಟೈಮು PB ರೋಡ್ ಅಂತೇಳಿ ಅಡ್ರೆಸ್ ಹಾಕ್ತಾಯಿದ್ದೀನಿ. ನೋಡಿರಿ, ಈ ಥರ ಅಡ್ರೆಸ್ ನೀವು ಹಾಕಬೇಕಾಗುತ್ತೆ. ಅಡ್ರೆಸ್ ಆದಮೇಲೆ ಈ ಥರ ಕೆಳಗಡೆ ಸ್ಕ್ರೋಲ್ ಮಾಡಿರಿ. ಇಲ್ಲಿ ರೀಸೆಟು ನೆಕ್ಸ್ಟ್ ಅಂತ ಹೇಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೀವೇನು ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ, ಅದಕ್ಕೊಂದು OTP ಬಂದಿರುತ್ತೆ. ಆ OTPನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. OTPನ ನಾನೀಗ ಮೆನ್ಷನ್ ಮಾಡ್ತಾಯಿದ್ದೀನಿ. OTPನ ಮೆನ್ಷನ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತೇಳಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದರೊಳಗೆ ನಿಮಗೆ ಹೋಮ್ ಡೆಲಿವರಿ, ಡೀಲರ್ ಅಪಾಯಿಂಟ್ಮೆಂಟ್ ಅಂತೇಳಿ ಇರುತ್ತೆ. ನಾನು ಡೀಲರ್ ಅಪಾಯಿಂಟ್ಮೆಂಟ್ನ ತಗೊತೀನಿ. ನೀವು ಬೇಕಿದ್ರೆ ಹೋಮ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಹೋಮ್ ಡೆಲಿವರಿ ಬೇಕಿದ್ರೆ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಆಲ್ ಸರ್ಚ್ ಡೀಲರ್ ಪಿನ್ ಕೋಡ್ ಅಂತೇಳಿದೆ. ಇಲ್ಲಿ ನಾನು ಫಸ್ಟು ನಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ ಅಂತ ಹೇಳಿದೆ. ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಊರ ನೇಮ್ಸ್ನ ತೋರಿಸುತ್ತೆ. ಇದರೊಳಗೆ ನಿಮ್ಮ ಊರು ಯಾವುದು ಅಂತೇಳಿ ನೋಡಿಬಿಟ್ಟು ಕ್ಲಿಕ್ ಮಾಡ್ಕೋಬೋದು. ಈ ಥರ ದಾವಣಗೆರೆ ಅಂತೇಳಿ ಕ್ಲಿಕ್ ಮಾಡೀನಿ. ಇಲ್ಲಿ ಪಿನ್ ಕೋಡ್ ಅಂತೇಳಿ ಕೆಳಗಡೆ ಇದೆಯಲ್ಲ, ನೀವು ಏನು ಅಲ್ಲಿ ಇದ್ದೀರಲ್ಲ ನಿಮ್ಮ ಊರಲ್ಲಿ
ನಿಮ್ಮ ಊರಿಂದ ಯಾವ್ದು ಪಿನ್ ಕೋಡ್ ಇದೆ ಅದನ್ನು ಟೈಪ್ ಮಾಡಿ. ನೀವು ಟೈಪ್ ಮಾಡಿದಾಗ ಅಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ. ನೋಡಿರಿ ಇಲ್ಲಿ ಯಾವುದ್ಯಾವುದು ನಿಯರ್ ಡೀಲರ್ಶಿಪ್ನ ಇದ್ದಾರೆ ಅದೆಲ್ಲ ನಿಮಗೆ ತೋರಿಸ್ತಾ ಇರುತ್ತೆ. ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ ಹಂಗೆ ಈಗ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇದರೊಳಗೆ ಅದು ಮೋಟರ್ಸ್ ಅಂತ ಹೇಳಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಸಿಟಿ ದಾವಣಗೆರೆ ಅಂತೇಳಿ ಬಂದು ಅಡ್ರೆಸ್ ಅಂತೇಳಿ ಬಂದಿದೆ ಕೆಳಗಡೆ. ಆಮೇಲೆ ಇದರೊಳಗೆ ಎಷ್ಟು ರುಪೀಸ್ ಆಗುತ್ತೆ ಅಂತಲೂ ಇದೆ ನೋಡಿರಿ. 495 ರೂಪೀಸ್ ತೋರಿಸ್ತಾ ಇದೆ. ಇಲ್ಲಿ ಕನ್ಫರ್ಮ್ ಡೀಲರ್ ಅಂತೇಳಿ ಕೊಟ್ಟರೆ ಅದಕ್ಕೆ ಸೀದಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನಮ್ಮದು ಡೇಟ್ ತೋರಿಸ್ತಾ ಇದೆ, ನಾವು ಯಾವಾಗ ಹೋಗಬೇಕು ಅಂತೇಳಿ. ಇಲ್ಲಿ ನನಗೆ ಜುಲೈ 4ನೇ ತಾರೀಕು ತೋರಿಸ್ತಾ ಇದೆ. ಇದಕ್ಕೂ ಮುಂಚೆ ನಾನೆಲ್ಲ ಚೆಕ್ ಮಾಡಿದ್ದೀನಿ, ಯಾವುದೇ ನಿಯರೆಸ್ಟ್ ಡೇಟ್ ಇಲ್ಲ. ನಿಮಗೆ ನಿಯರೆಸ್ಟ್ ಯಾವುದಾದ್ರು ಡೇಟ್ ಬೇಕಂದರೆ ನೀವು ಊರನ್ನೇ ಚೇಂಜ್ ಮಾಡಿಬಿಟ್ಟು ನಿಯರೆಸ್ಟ್ ತಗೋಬೋದು. ನಾನು ಬೇರೆ ಕಡೆ ಎಲ್ಲ ಚೆಕ್ ಮಾಡಿದ್ದೀನಿ. ನಮ್ಮ ಊರಿಂದ ಇದಕ್ಕೆ ನಿಯರ್ ಇದೆ ಅಂದರೆ 4ನೇ ತಾರೀಕು ತೋರಿಸ್ತಾ ಇದೆ. ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಾನು ಇದನ್ನೇ ಬುಕ್ ಮಾಡ್ತೀನಿ. ಇದನ್ನು ಬುಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇದು ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿದಾಗ ಈ ಥರ ಒಂದು ಪೇಜ್ ತೋರಿಸುತ್ತೆ ನಿಮಗೆ. ನಾನು ಮೊಬೈಲಲ್ಲಿ ಓಪನ್ ಮಾಡಿರೋದ್ರಿಂದ ಈ ಥರ ತೋರಿಸ್ತಾ ಇದೆ. ಇದನ್ನೆಲ್ಲ ನಾನು ಮೇಲಿನ ತೆಳಗೆಲ್ಲ ಸ್ಕ್ರೋಲ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ್ಯಾವ ಥರ ತೋರಿಸುತ್ತೆ ಅಂತೇಳಿ. ಯಾಕಂದ್ರೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಈ ಥರ ಬಂದಾಗ. ನೋಡ್ಬೋದು ಇಲ್ಲಿ ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿದ್ರೆ ಟೈಮಿಂಗ್ಸ್ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಎಷ್ಟು ಗಂಟೆಗೆ ಹೋಗ್ಬೋದು ಅಂತಲೂ ಇದೆ. ಅವೈಲೇಬಲ್ ಯಾವ್ದು ಇದೆ ಅಂತೇಳಿದೆ ಟೈಮಿಂಗ್ಸು. ಇದು ಮೇಲ್ಗಡೆ ಬಂದಾಗ ಈ ಥರ ಕೊಡ್ತೀವಿ ನೋಡಿರಿ. ಬ್ಯಾಕ್ ಬೇಕಿದ್ರೆ ಬ್ಯಾಕು ಹೋಗ್ಬೋದು, ಆ ಥರ ಒಂದು ಆಪ್ಷನ್ ಇದೆ ಇಲ್ಲಿ ಮೇಲ್ಗಡೆ. 4ನೇ ತಾರೀಕು ನಮಗೆ ಡೇಟ್ ತೋರಿಸ್ತಾ ಇದೆ. ಅದಕ್ಕೂ ಮುಂಚೆ ನೋಡಿರಿ 3, 2, 1 ಎಲ್ಲ ಯಾವುದೂ ತೋರಿಸ್ತಾ ಇಲ್ಲ. ಈಗ ನಾನು ಕೆಳಗಡೆ ಬಂದೀನಿ. ಈಗ 10 ಗಂಟೆಯಿಂದ 12 ಇದೆಯಲ್ಲ ಅದನ್ನು ನಾನು ಟೈಪ್ ಮಾಡ್ತೀನಿ. ಈಗ 10 AM 12 PM ಅಂತ ಹೇಳಿದೆಯಲ್ಲ ಅದನ್ನು ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಸಿಂಬಲ್ ಬರುತ್ತೆ ನೋಡಿ. ಈ ಥರ ಬಂದಾದ್ಮೇಲೆ ಹಂಗೆ ಈಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ನೋಡಿರಿ ಕನ್ಫರ್ಮ್ ಪ್ರೊಸೀಡ್ ಅಂತ ಹೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಈ ಥರ ಮತ್ತೆ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಈ ಥರ ಬರುತ್ತೆ, ಕನ್ಫರ್ಮ್ ಪ್ರೊಸೀಡ್ ಅಂತೇಳಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ಮತ್ತೆ ಇನ್ನೊಂದು ಬರುತ್ತೆ ಪೇಜು. ಇದರೊಳಗೆ ನಿಮಗೆ ನಾವೇನು ಪೇ ಮಾಡಬೇಕು ಅದೆಲ್ಲ ಅಮೌಂಟ್ ತೋರಿಸುತ್ತೆ. ಎಷ್ಟು ಯಾವ್ದ್ಯಾವ್ದು ಏನೇನು ಫೀಸ್ ಇದೆ ಅದರೊಳಗೆ ಅಂತೇಳಿ ಅದೆಲ್ಲ ತೋರಿಸ್ತಾ ಇದೆ. GST ಇದೆಲ್ಲ ತೋರಿಸ್ತಾ ಇದೆ ನೋಡಿ. ಅದಾದಮೇಲೆ ಪೇ ಆನ್ಲೈನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಪೇಮೆಂಟಿಗೆ ಹೋಗುತ್ತೆ. ಇಲ್ಲಿ ಪೇಮೆಂಟಿಗೆ ಬಂದಾಗ ಇಲ್ಲಿ ನಿಮಗೆ UPI ಇದೆ, ಗೂಗಲ್ ಪೇ ಇದೆ, Paytm ಇದೆ, ಎಲ್ಲ ಇದೆ. ನಿಮಗೆ ಯಾವುದು ನೀವು ಯೂಸ್ ಮಾಡ್ತೀರ ನಿಮ್ಮ ಮೊಬೈಲಲ್ಲಿ ಅದನ್ನು ಕ್ಲಿಕ್ ಮಾಡಿ ಪೇ ಮಾಡಿ. ಈಗ ನೋಡಿರಿ ಪೇಮೆಂಟ್ನ ನಾನು ಕ್ಲಿಕ್ ಮಾಡಿದ್ದೀನಿ. ಪ್ರೊಸೆಸಿಂಗ್ ಆಗ್ತಾಯಿದೆ, ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆದಮೇಲೆ ನೋಡಿರಿ ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಮತ್ತೆ ಈ ಥರ ಒಂದು ಪೇಜಿಗೆ ಬರುತ್ತೆ. ಇದು ಇಲ್ಲಿ ಪ್ರಿಂಟ್ ಅಂತೇಳಿ ತೋರಿಸ್ತಾ ಇದೆ. ನೀವು ಪ್ರಿಂಟಿಗೆ ಅಂತೇಳಿ ಕೊಟ್ಟರೆ ನಿಮ್ದೇನು ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದು ಸೀದಾ ಪ್ರಿಂಟಾಗಿ ಬರುತ್ತೆ. ಇದೇ ಥರನೇ ನೀವು ನಿಮ್ಮ ಮೊಬೈಲಿನಲ್ಲಿ ಈಸಿಯಾಗಿ ನಂಬರ್ ಪ್ಲೇಟನ್ನು ಬುಕ್ ಮಾಡ್ಬೋದು. ಈ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.